ಈ ವಿಡಿಯೋದಲ್ಲಿ ಜಿ ಎಸ್ ಟಿ ಮೇಲೆ ಕೆಲವೊಂದು ಅಕೌಂಟಿಂಗ್ ಎಂಟ್ರೀಸ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಜಿ ಎಸ್ ಟಿ ಅಂದರೆ ಏನು, ಜಿ ಎಸ್ ಟಿ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ಈಸ್ ನಥಿಂಗ್ ಬಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸೊ ಇದು ಜಿ ಎಸ್ ಟಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಸೋಲ್ಡ್ ದ ಗೂಡ್ಸ್ ಟು ಹೋಲ್ಸೇಲರ್. ಸೊ ಇಲ್ಲಿ ಸೇಲ್ ಮಾಡುವಾಗ ಇವಂದೇನು ಕಾಸ್ಟ್ ಪ್ರೈಸ್ ಇರುತ್ತೆ, ಸೊ ಅದಕ್ಕೆ ಟ್ಯಾಕ್ಸ್ ಆ್ಯಡ್ ಮಾಡಿ ಸೊ ಹೋಲ್ಸೇಲರಿಗೆ ಸೇಲ್ ಮಾಡ್ತಾನೆ. ಹೋಲ್ಸೇಲರ್ ತಿರ್ಗಾ ಆನ್ ಪ್ರಾಫಿಟ್ ಆ್ಯಡ್ ಮಾಡಿ ಸೊ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಹಾಕಿ ಪ್ರಾಫಿಟ್ ಆಸ್ ವೆಲ್ ಆಸ್ ಟ್ಯಾಕ್ಸ್. ಸೊ ಇಲ್ಲಿ ಸೋಲ್ಡ್ ಗೂಡ್ಸ್ ಟು ರಿಟೇಲರ್. ಸೊ ರಿಟೇಲರ್ ಅಗೇನ್ ಆನ್ ಕಾಸ್ಟ್ ಪ್ರೈಸ್ ಮೇಲೆ ಪ್ರಾಫಿಟ್ ಆಸ್ ವೆಲ್ ಆಸ್ ಟ್ಯಾಕ್ಸ್ ಆ್ಯಡ್ ಮಾಡಿ ಹಿ ವಿಲ್ ಸೋಲ್ಡ್ ಗೂಡ್ಸ್ ಟು ಫೈನಲ್ ಕನ್ಸ್ಯೂಮರ್. ಓಕೆ, ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾನೆ, ಹೋಲ್ಸೇಲರಿಗೆ ಸೇಲ್ ಮಾಡ್ತಾನೆ. ಹೋಲ್ಸೇಲರ್ ರಿಟೇಲರ್, ಸೊ ರಿಟೇಲರ್ ಸೇಲ್ ಮಾಡುವಾಗ ಪ್ರಾಫಿಟ್ ಮತ್ತು ಟ್ಯಾಕ್ಸ್ ಆ್ಯಡ್ ಮಾಡ್ತಾನೆ. ಸೊ ಅಗೇನ್ ರಿಟೇಲರ್ ಹಿ ವಿಲ್ ಆ್ಯಡ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸ್. ಸೊ ಇಲ್ಲಿ ಟ್ಯಾಕ್ಸ್ ಯಾರು ಫೈನಲಿ ಬೋರ್ ಮಾಡಿದ್ದಾಯಿತು, ಕನ್ಸ್ಯೂಮರ್. ಸೊ ಇವೆಲ್ಲ ಟ್ಯಾಕ್ಸ್ ಯಾರು ಪೇಮೆಂಟ್ ಮಾಡ್ದಂಗಾಯಿತು, ಸೊ ಇಟ್ ವಿಲ್ ಬಿ ಬೋರ್ನ್ ಬೈ ಕನ್ಸ್ಯೂಮರ್. ಸೊ ಜಿ ಎಸ್ ಟಿ ನಾವು ಏನು ಮಾಡ್ತೀವಿ ಇಲ್ಲಿ ಪ್ರತಿ ಸ್ಟೇಜ್ ಮೇಲೂ ಮ್ಯಾನುಫ್ಯಾಕ್ಚರಿಂದ ಹೋಲ್ಸೇಲರ್, ಹೋಲ್ಸೇಲರಿಂದ ರಿಟೇಲರ್ಸ್, ಅಗೇನ್ ರಿಟೇಲರ್ಸ್ ಟು ಕನ್ಸ್ಯೂಮರ್ಸ್. ಸೊ ಎವ್ರಿ ಸ್ಟೇಜ್ಗೆ ನಾವಿಲ್ಲಿ ಜಿ ಎಸ್ ಟಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಇದನ್ನು ನಾವು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಸೊ ಅಂದರೆ ಪ್ರತಿ ಸ್ಟೇಜಲ್ಲೂ ನಾವು ಜಿ ಎಸ್ ಟಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಮುಂಚೆ ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಇದಕ್ಕೆ ಇಫೆಕ್ಟ್ ಏನಾಗಿತ್ತು, ಸೊ ಇಟ್ ಈಸ್ ಅ ಬಿಫೋರ್ ಜಿ ಎಸ್ ಟಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರರ್ ಒಂದು ಕಾಸ್ಟ್ 100 ರೂಪೀಸ್ ಇದೆ. ಸೊ ಹಿ ವಿಲ್ ಆ್ಯಡ್ ಟ್ಯಾಕ್ಸ್ ಅಟ್ ದ ರೇಟ್ ಆಫ್ 10%. ಸೊ ಇಲ್ಲಿ 10 ರೂಪೀಸ್ ಟ್ಯಾಕ್ಸ್ ಆಯಿತು. ಸೊ ಟೋಟಲ್ ವಿಲ್ ಬಿ 110. ಸೊ ಈ 110 ಇಟ್ ವಿಲ್ ಬಿ ಕಾಸ್ಟ್ ಪ್ರೈಸ್ ಫಾರ್ ಹೋಲ್ಸೇಲರ್. ಸೊ ಇವನೇನು ಮಾಡ್ತಾನೆ, ಹೋಲ್ಸೇಲರ್ಗೆ ಆನ್ ದ ಕಾಸ್ಟ್ ಪ್ರೈಸ್ ಪ್ಲಸ್ ಹಿ ವಿಲ್ ಆ್ಯಡ್ ಅ ಪ್ರಾಫಿಟ್. ಇದು ಕಾಸ್ಟ್ ಪ್ರೈಸ್ ಆಯಿತು, ಅಗೇನ್ ಹಿ ವಿಲ್ ಆ್ಯಡ್ ಅ ಪ್ರಾಫಿಟ್. ಸೊ ಇಟ್ ವಿಲ್ ಬಿಕಮ್ 160. ಸೊ ಇದ್ರ ಮೇಲೆ 10% ಟ್ಯಾಕ್ಸ್, ಸೊ 16 ರೂಪೀಸ್. ಅಂದರೆ ಫೈನಲಿ ಹಿ ಸೋಲ್ಡ್ ದ ಗೂಡ್ಸ್ ಟು ರಿಟೇಲರ್ 176. ಸೊ 176 ವಿಲ್ ಬಿ ಕಾಸ್ಟ್ ಪ್ರೈಸ್ ಫಾರ್ ದ ಟ್ರೇಡರ್ಸ್. ಸೊ ದಿಸ್ ಈಸ್ ಅ ಕಾಸ್ಟ್ ಪ್ರೈಸ್. ಅಗೇನ್ ಹಿ ವಿಲ್ ಆ್ಯಡ್ ಹೀಸ್ ಪ್ರಾಫಿಟ್ 24 ರೂಪೀಸ್. ಸೊ ಇದು 200 ರೂಪೀಸ್ಗೆ ಇಂದು ಕಾಸ್ಟ್ ಆಯಿತು. ಸೊ ಅದಕ್ಕೆ 10% ಟ್ಯಾಕ್ಸ್ ಆ್ಯಡ್ ಮಾಡಿ ಅಂದರೆ 20 ರೂಪೀಸ್ ಆ್ಯಡ್ ಮಾಡಿ ಹಿ ವಿಲ್ ಸೋಲ್ಡ್ ಗೂಡ್ಸ್ ಟು ಕನ್ಸ್ಯೂಮರ್ ಅಟ್ 220. ಸೊ ಅಂದರೆ ಇಲ್ಲಿ ಫೈನಲ್ ಕನ್ಸ್ಯೂಮರ್ ಸೊ ಎಷ್ಟು ಪ್ರೈಸ್ ಕೊಟ್ಟಂಗಾಯಿತು, 220 ರೂಪೀಸ್. ಇದು ಕನ್ಸ್ಯೂಮರ್ಗೆ ಪ್ರೈಸ್. ಬಟ್ ಇಲ್ಲಿ ಟೋಟಲ್ ಟ್ಯಾಕ್ಸ್ ಹಿ ಹ್ಯಾಸ್ ಪೇಡ್ 46 ರೂಪೀಸ್. ಸೊ ಕಾಸ್ಟ್ ಪ್ರೈಸ್ ಈಸ್ 174. ಸೊ 174 ರೂಪೀಸ್ಗೆ 46 ರೂಪೀಸ್ ಟ್ಯಾಕ್ಸ್ ಯಾರು ಕೊಟ್ಟಂಗಾಯಿತು, ಕನ್ಸ್ಯೂಮರ್ ಕೊಟ್ಟಂಗಾಯಿತು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನೋಡ್ಬೋದು, ಮ್ಯಾನುಫ್ಯಾಕ್ಚರರ್ 10 ರೂಪೀಸ್ ಟ್ಯಾಕ್ಸ್ ಆ್ಯಡ್ ಮಾಡಿದಾಗ, ಓಕೆ, ಇದರಲ್ಲಿ 10 ರೂಪೀಸ್ ಟ್ಯಾಕ್ಸ್ ಇದೆ. ಅಗೇನ್ 10% ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಟ್ಯಾಕ್ಸ್ ಅಂದರೆ 10 ರೂಪೀಸ್ ಏನು ಟ್ಯಾಕ್ಸ್ ಇದೆ, ಅಗೇನ್ ಹಿ ಹ್ಯಾಸ್ ಪೇಡ್ ಅ ಕ್ಯಾಲ್ಕುಲೇಟೆಡ್ ಟ್ಯಾಕ್ಸ್ ಆನ್ ಅ ಟ್ಯಾಕ್ಸ್ 10%. ಸೊ ಇಲ್ಲಿ 10 ರೂಪೀಸ್ ಏನು ಟ್ಯಾಕ್ಸ್ ಇದೆ ಅದ್ರ ಮೇಲೆ ಮತ್ತೆ ತಿರ್ಗಾ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಟ್ರೇಡರ್ಸ್ ಕೂಡ ಹಾಗೆ. ಸೊ ಇಲ್ಲಿ ಆಲ್ರೆಡಿ ಇದು 16 ರೂಪೀಸ್ ಟ್ಯಾಕ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅಗೇನ್ ಇದ್ರ ಮೇಲೆ ಮತ್ತೆ 10% ಟ್ಯಾಕ್ಸ್ ಆ್ಯಡ್ ಮಾಡೋದಕ್ಕೆ ಇಲ್ಲಿ 20 ರೂಪೀಸ್ ಆಯಿತು. ಸೊ ಟೋಟಲ್ 46 ರೂಪೀಸ್ ಟ್ಯಾಕ್ಸ್ ಆಯಿತು. ಇದು ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ತಿರ್ಗಾ. ಸೊ ಎಷ್ಟು ಸತಿ ನೀವು ಮೀಡಿಯೇಟರ್ ಇರ್ತಾರೆ ಅಷ್ಟು ಸತಿ ನೀವು ಟ್ಯಾಕ್ಸ್ ಆ್ಯಡ್ ಮಾಡ್ತಾ ಹೋಗ್ತೀರಿ. ಅದು ಪ್ರತಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆ್ಯಡ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಇದಕ್ಕೆ ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆ್ಯಡ್ ಮಾಡೋದ್ರಿಂದ ಇಟ್ ವಿಲ್ ಬಿಕಮ್ ಅ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಜಿ ಎಸ್ ಟಿ ಇದನ್ನು ತುಂಬ ಹೆಲ್ಪ್ಫುಲ್ ಆಗಿದೆ. ಜಿ ಎಸ್ ಟಿ ಟು ಅವಾಯ್ಡ್ ದಿಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಇಲ್ಲಿ ಜಿ ಎಸ್ ಟಿ ಬಂದಮೇಲೆ ಆಫ್ಟರ್ ಜಿ ಎಸ್ ಟಿ, ಇಲ್ಲಿ ಜಿ ಎಸ್ ಟಿ ಬಂದಮೇಲೆ ಇಲ್ಲಿ ಅದೇ ಸೇಮ್ ಎಕ್ಸಾಂಪಲ್ ನೀವು ನೋಡಿದಾಗ ಮ್ಯಾನುಫ್ಯಾಕ್ಚರ್ ಕಾಸ್ಟ್ 100 ರೂಪೀಸ್,
So again he will add 10 rupees tax. So ಇದು ಟ್ಯಾಕ್ಸ್ ಆ್ಯಕ್ಚುಯಲ್ 10 rupees ಆಯಿತು. ಸೊ ಟೋಟಲ್ ಕಾಸ್ಟ್ ಈಸ್ 110. ಇಲ್ಲಿ ಹೋಲ್ಸೇಲರ್ ಏನು ಮಾಡ್ತಾನೆ, ಹಿ ವಿಲ್ ಆ್ಯಡ್ ಪ್ರಾಫಿಟ್, ಸೇಮ್ ಪ್ರಾಫಿಟ್. ಸೊ ಮುಂಚಿನ ಎಕ್ಸಾಂಪಲಲ್ಲೂ ಕೂಡ 50 rupees ಪ್ರಾಫಿಟ್ ಇತ್ತು. ಸೊ ಇಲ್ಲಿ ಕೂಡ ಹಿ ವಿಲ್ ಆ್ಯಡ್ 50 rupees ಪ್ರಾಫಿಟ್. ಬಟ್ 50 rupees ಪ್ರಾಫಿಟ್ ಆ್ಯಡ್ ಮಾಡುವಾಗ ಇಲ್ಲಿ ಕಾಸ್ಟ್ ಪ್ರೈಸ್ ಮೇಲೆ 100 rupees ಕಾಸ್ಟ್ ಪ್ರೈಸ್ ಮೇಲೆ 50 rupees ಆ್ಯಡ್ ಮಾಡ್ತಾರೆ. ಸೊ ಇಟ್ ವಿಲ್ ಬಿಕಮ್ 150. ಸೊ ಇದ್ರ ಮೇಲೆ 10% ಟ್ಯಾಕ್ಸ್ 15 rupees. ಓಕೆ, ಸೊ ಇಲ್ಲಿ 15 rupees. ಬಟ್ ಇಲ್ಲಿ ಹೋಲ್ಸೇಲರ್ ಏನು ಮಾಡ್ತಾರೆ, ಆಲ್ರೆಡಿ ಹ್ಯಾಸ್ ಪೇಯ್ಡ್ 10 rupees ಟು ಮ್ಯಾನುಫ್ಯಾಕ್ಚರರ್ GST. ಸೊ ಇಲ್ಲಿ 10 rupees ಟ್ಯಾಕ್ಸ್ ಕೊಟ್ಟಿದ್ದರಿಂದ ಸೊ ಇದನ್ನು ಇನ್ನು ಇಲ್ಲಿ ಕ್ಲೇಮ್ ಮಾಡ್ಕೋಬೋದು. ಓಕೆ, ಸೊ ಫೈನಲಿ ಹೋಲ್ಸೇಲರ್ ಹ್ಯಾಸ್ ಟು ಪೇ 5 rupees ಟು ದ ಗೌರ್ಮೆಂಟ್. ಅಂದರೆ 15 rupees ಟ್ಯಾಕ್ಸ್ ಆಯಿತು, 10 rupees ಹಿ ಹ್ಯಾಸ್ ಆಲ್ರೆಡಿ ಪೇ ಟು ದ ಹೋಲ್ಸೇಲರ್. ಓಕೆ, ಸೊ ಇಲ್ಲಿ ಇದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ 10 rupees ಏನು ಮೊದಲಕ್ಕೆ ಪೇಮೆಂಟ್ ಮಾಡಿರ್ತಾರೆ ಅದನ್ನು ಇಲ್ಲಿ ಡಿಡಕ್ಟ್ ಮಾಡಿ ಓನ್ಲಿ ನೆಟ್ ಅಮೌಂಟ್ 5 rupees ಅಷ್ಟೇ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 165 rupees ಟೋಟಲ್ ಕಾಸ್ಟ್ ಆಯಿತು. 150 + 15 rupees. ಅಗೇನ್ ಟ್ರೇಡರ್ ವಿಲ್ ಆ್ಯಡ್ ಸೇಮ್ ಪ್ರಾಫಿಟ್ 24 rupees. ಸೊ ಇದ್ರ ಮೇಲೆ 24 rupees ಆ್ಯಡ್ ಮಾಡಿದಾಗ ಇಟ್ ವಿಲ್ ಬಿಕಮ್ 174. ಸೊ ಅಗೇನ್ ಟ್ಯಾಕ್ಸ್ ವಿಲ್ ಬಿ 17.4. ಸೊ ಇಲ್ಲಿ ಆ್ಯಕ್ಚುಯಲ್ ಟ್ಯಾಕ್ಸ್ ಏನಾಯಿತು 17.4. ಬಟ್ ಹಿ ಹ್ಯಾಸ್ ಆಲ್ರೆಡಿ ಪೇಯ್ಡ್ 15 rupees ಟು ದ ಹೋಲ್ಸೇಲರ್. ಸೊ ಅದಕ್ಕೆ ಇಲ್ಲಿ 15 rupees ಲೆಸ್ ಮಾಡಿ. ಸೊ ಡಿಫರೆನ್ಸ್ ಏನಿದೆ 2.4 ಅಷ್ಟೇ ದ ಆ್ಯಕ್ಚುಯಲ್ ಟ್ಯಾಕ್ಸ್ ಇದು ಆ್ಯಡ್ ಆಯ್ದಂಗೆ ಆಯಿತು. ಸೊ ಹಿಯರ್ ದ ಕಾಸ್ಟ್ ಟು ದ ಫೈನಲ್ ಕನ್ಸ್ಯೂಮರ್ 174 ಪ್ಲಸ್ ಟ್ಯಾಕ್ಸ್ 17.4. ಸೊ 191.4 ಆಯಿತು. ಮೊದಲು ಎಷ್ಟಾಗಿತ್ತು 220 rupees. ಬಟ್ ಇವಾಗ ಸೇಮ್ ಪ್ರಾಡಕ್ಟ್ ದ ಕನ್ಸ್ಯೂಮರ್ ಈಸ್ ಗೆಟಿಂಗ್ ಫಾರ್ 191.4 rupeesಗೆ ಅವೈಲೇಬಲ್ ಆಗ್ತಾ ಇದೆ. ಮೊದಲು ಸೇಮ್ ಪ್ರಾಡಕ್ಟ್ ಈಸ್ ಗೆಟಿಂಗ್ ಫಾರ್ 220, ಬಟ್ ಸೇಮ್ ಪ್ರಾಡಕ್ಟ್ ಈಸ್ ಅಟ್ ದ ರಿಡ್ಯೂಸ್ಡ್ ರೇಟ್. ಸೊ ಕಡಿಮೆ ರೇಟಿಗೆ ಈಗ ಅವೈಲೇಬಲ್ ಆಗ್ತಾ ಇದೆ ಬಿಕಾಸ್ ಆಫ್ GST. ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನಾವೇನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇಟ್ ಈಸ್ ಆನ್ ಅ ಕಾಸ್ಟ್ ಪ್ರೈಸ್ ಮತ್ತು ಅಡಿಷ್ನಲ್ ವ್ಯಾಲ್ಯೂ. ಸೊ ಪ್ರಾಫಿಟ್ ಮೇಲೆ ಇನ್ನು 10% ದ ಕಾಸ್ಟ್ ಪ್ರೈಸ್ ಇಲ್ಲಿ 10 rupees, 10% ಆಫ್ ದ 100 10 rupees ಆಯಿತು. ಇಲ್ಲಿ ನೆಕ್ಸ್ಟ್ ಹೋಲ್ಸೇಲರ್ 50 rupees ಪ್ರಾಫಿಟ್ ಆ್ಯಡ್ ಮಾಡಿದ್ದಾರೆ. ಸೊ ಪ್ರಾಫಿಟ್ ಮೇಲೆ ಅಷ್ಟೇ ಇಲ್ಲಿ ಟ್ಯಾಕ್ಸ್ ಆ್ಯಡ್ ಮಾಡ್ದಂಗೆ ಆಯಿತು, 10% ಆಫ್ 50 rupees. ಓಕೆ, ದೆನ್ 24 rupees ಟ್ರೇಡರ್ ಪ್ರಾಫಿಟ್ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ 10% ಅಷ್ಟೇ ಇಲ್ಲಿ ಆ್ಯಡ್ ಮಾಡ್ದಂಗೆ ಆಯಿತು. ಸೊ ಅಂದರೆ ಇಲ್ಲಿ GST ಏನಾಗುತ್ತೆ, ಕಾಸ್ಟ್ ಪ್ರೈಸ್ ಪ್ಲಸ್ ಅಡಿಷ್ನಲ್ ವ್ಯಾಲ್ಯೂ ಏನು ಆ್ಯಡ್ ಮಾಡಿರ್ತಾರೆ, ಓಕೆ, ಮೇ ಬಿ ಪ್ರಾಫಿಟ್. ಸೊ ಅದ್ರ ಮೇಲೆ ಅಷ್ಟೇ ಟ್ಯಾಕ್ಸ್ ಬರುತ್ತೆ. ಸೊ ಇಲ್ಲಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇಲ್ಲಿ ಕ್ಯಾಲ್ಕುಲೇಷನ್ ಆಗಿಲ್ಲ. ಸೊ ಇಲ್ಲಿ ಓನ್ಲಿ ಟ್ಯಾಕ್ಸ್ ಈಸ್ 17.4 ಬಿಕಾಸ್ ಇಲ್ಲಿ ನಾವು ಏನು ಆಲ್ರೆಡಿ ಪೇಮೆಂಟ್ ಮಾಡಿರ್ತೀವಿ ಟ್ಯಾಕ್ಸ್, ಅದನ್ನು ನಾವು ಇಲ್ಲಿ ಕ್ಲೇಮ್ ಮಾಡ್ಕೋತಾ ಹೋಗ್ತೀವಿ. ಸೊ ಅಲ್ಲಿ ಎಕ್ಸಾಂಪಲಲ್ಲಿ 46 rupees ಈಸ್ ದ ಟೋಟಲ್ ಟ್ಯಾಕ್ಸ್. ಇಟ್ ಹ್ಯಾಸ್ ಟು ಬಿ ಬೋರ್ನ್ ಬೈ ಹೂ, ದ ಫೈನಲ್ ಕನ್ಸ್ಯೂಮರ್. ಬಟ್ ಇಲ್ಲಿ ಓನ್ಲಿ 17.4 rupees ವಿಲ್ ಬಿ ದ ಆ್ಯಕ್ಚುಯಲ್ ಟ್ಯಾಕ್ಸ್. ಈಗ ಕಂಪೋನೆಂಟ್ಸ್ ಆಫ್ GST ನೋಡೋಣ. ಸೊ ಇಲ್ಲಿ GST ಇದನ್ನು ಡ್ಯುಯಲ್ ಆಸ್ಪೆಕ್ಟ್ ಅಂತ ಹೇಳ್ಬೋದು ನಾವು. ಒಂದು ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಲೆವಿ ಮಾಡುತ್ತೆ ಇಲ್ಲಿ, ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಟ್ಯಾಕ್ಸ್ ಲೆವಿ ಮಾಡುತ್ತೆ. ಸೊ ದ ಟ್ಯಾಕ್ಸ್ ಈಸ್ ಲೆವಿಡ್ ಬೈ ಬೋತ್ ಸ್ಟೇಟ್ ಆಸ್ ವೆಲ್ ಆಸ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಅದಕ್ಕಿಲ್ಲಿ ನಾವು ಇದನ್ನು 3 ಕಂಪೋನೆಂಟ್ಸ್ ನೋಡೋಣ. ಒಂದು CGST, SCST ಮತ್ತು IGST. CGST is nothing but ಸೆಂಟ್ರಲ್ GST. ಓಕೆ, ಇದು ಸ್ಟೇಟ್ GST, ಇದು ಇಂಟಿಗ್ರೇಟೆಡ್ GST ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲಿ ಸೆಂಟ್ರಲ್ GST, ಈಗ ನೀವು ಯಾವುದೇ ಒಂದು ಪ್ರಾಡಕ್ಟ್ ಸೇಲ್ ಮಾಡುವಾಗ ವಿದಿನ್ ಅ ಸ್ಟೇಟ್, ಓಕೆ, ವಿದಿನ್ ಸ್ಟೇಟ್, ಈಗ ವಿದಿನ್ ನೀವು ಕರ್ನಾಟಕ ಸೇಲ್ ಮಾಡ್ತಾ ಇದ್ದರೆ, ಸೊ ಇಲ್ಲಿ CGST ಮತ್ತು SCST ಎರಡೂ ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಇಬ್ಬರು 50% ಡಿವೈಡ್ ಮಾಡಿದ್ದಾರೆ. ಈಗ ಸಪೋಸ್ 5% ವಿಲ್ ಬಿ ದ GST ಇತ್ತಂದರೆ ಇದರಲ್ಲಿ 2.5% ವಿಲ್ ಗೋ ಟು ಸೆಂಟ್ರಲ್
government and 2.5% will go to state government. ಓಕೆ, ಇಲ್ಲಿ ವಿದಿನ್ ಸ್ಟೇಟ್ ಇದ್ರೆ. ಈಗ ಔಟ್ ಆಫ್ ಸ್ಟೇಟ್, ಇದನ್ನು ನಾವು ಇಂಟರ್ ಸ್ಟೇಟ್ ಅಂತ ಕೂಡ ಹೇಳ್ತೀವಿ. ಈಗ ಕರ್ನಾಟಕದಿಂದ ನೀವು ಬೇರೆ ಸ್ಟೇಟಿಗೆ ಸೇಲ್ ಮಾಡೋದಿದ್ರೆ, ಫ್ರಮ್ ಕರ್ನಾಟಕ ಟು ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಓಕೆ, ಇಲ್ಲಿ ಸೇಲ್ ಮಾಡ್ತಾ ಇದ್ರೆ ಇಲ್ಲಿ IGST ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, CGST ಮತ್ತು SCST ರೇಟ್ ಎರಡೂ ಕೂಡ ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅಟ್ ದ ರೇಟ್ ಆಫ್ 5%. ಅಂದರೆ IGST ಈಸ್ ಈಕ್ವಲ್ ಟು CGST ಪ್ಲಸ್ SCST. ಓಕೆ, ಸೊ ಅಂದರೆ ಎರಡೂ ರೇಟ್ ಅಪ್ಲಿಕೇಬಲ್ ಮಾಡಿ ನಾವು ಟೋಟಲ್ ಏನು ನಾವು ಪ್ರಾಡಕ್ಟ್ ಮೇಲೆ ಆ್ಯಡ್ ಮಾಡ್ತೀವಿ. ಇದು ಇಂಟರ್ ಸ್ಟೇಟಿಗಿರ್ಬೋದು, ಇಲ್ಲಾಂದರೆ ಎಕ್ಸ್ಪೋರ್ಟ್ ಮಾಡುವಾಗಲೂ ಕೂಡ ಇದು IGST ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಅಂದರೆ ವಿದಿನ್ ಸ್ಟೇಟ್ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಂದರೆ CGST ಮತ್ತು SCST ಅಪ್ಲಿಕೇಬಲ್ ಆಗುತ್ತೆ. ಸ್ಟೇಟ್ ಬಿಟ್ಟು ಹೊರಗಡೆ ಇಲ್ಲಾಂದರೆ ಎಕ್ಸ್ಪೋರ್ಟ್ ಮಾಡಿದಾಗ, ಕಂಟ್ರಿ ಬಿಟ್ಟು ಹೊರಗಡೆ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಇಲ್ಲಿ IGST ಅಪ್ಲಿಕೇಬಲ್ ಆಗುತ್ತೆ. ಸೊ IGST ರೇಟ್ ವಿಲ್ ಬಿ ಈಕ್ವಲ್ ಟು SCST ಪ್ಲಸ್ CGST. ಸೊ ಎರಡು ಇನ್ಕ್ಲೂಡ್ ಮಾಡಿದ ಮೇಲೆ ನಮಗೆ IGST ರೇಟ್ ಬರುತ್ತೆ. GST ಮೇಲೆ ಒಂದು ಇಲಿಸ್ಟ್ರೇಷನ್ ನೋಡೋಣ. ಅಕೌಂಟಿಂಗ್ ಎಂಟ್ರೀಸ್ ಹೇಗೆ ಪಾಸ್ ಮಾಡಬೇಕು GSTಯಲ್ಲಿ. ಓಕೆ, ಸೊ ರೆಕಾರ್ಡ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಸ್ಯೂಮಿಂಗ್ CGST 5% ಆ್ಯಂಡ್ SCST 5% ಆ್ಯಂಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಅಕರ್ಡ್ ವಿದಿನ್ ದ ಡೆಲ್ಲಿ. ಸೊ ಇದು ವಿದಿನ್ ಸ್ಟೇಟ್ ಇದೆ, ಇಲ್ಲಿ CGST ಮತ್ತು SCST ಅಪ್ಲಿಕೇಬಲ್ ಆಗುತ್ತೆ. ಅಟ್ ದ ರೇಟ್ ಆಫ್ 5% ಫಾರ್ CGST ಮತ್ತು SCST 5%. ಸೊ ಮೊದಲಿಗೆ ಟ್ರಾನ್ಸಾಕ್ಷನ್ ಶೋಭಿತ್ ಬಾಟ್ ಗೂಡ್ಸ್ 1 lakh rupees ಆನ್ ಕ್ರೆಡಿಟ್. ಸೊ ಇಲ್ಲಿ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿರ್ತಾರೆ. ಸೊ ಕಾಸ್ಟ್ ಈಸ್ 1 lakh rupees. ಸೊ ಇದ್ರ ಮೇಲೆ ನಮಗೆ CGST ಮತ್ತು SCST ಆ್ಯಡ್ ಮಾಡ್ತೀವಿ. ಅಟ್ ದ ರೇಟ್ ಆಫ್ 5% ಅಂದರೆ ಇಟ್ ವಿಲ್ ಬಿ 5,000. ಓಕೆ, ಸೊ ಅಂದರೆ CGST 5,000 ಆ್ಯಂಡ್ SCST 5,000. ಅಂದರೆ ಟೋಟಲ್ ಅವನು ಎಷ್ಟು ಪೇಮೆಂಟ್ ಮಾಡಬೇಕು, 1 lakh. ಅದ್ರ ಮೇಲೆ 5% CGST ಮತ್ತು 5% SCST. ಸೊ ಟೋಟಲಿ he has to pay 1,10,000. Okay, so cost price is the 1 lakh. So this is the tax. 10,000 rupees will be the tax. Okay, ಈಗ ಇದನ್ನು ಜನರಲ್ ಎಂಟ್ರಿ ಪಾಸ್ ಮಾಡೋಣ. So here purchase account debit. Okay, purchase account debit 1 lakh rupees. ಇಲ್ಲಿ CGST ಇದನ್ನು ನಾವು ಏನು ಪರ್ಚೇಸ್ ಮೇಲೆ CGST ಪೇಮೆಂಟ್ ಮಾಡ್ತೀವಿ ಅದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ. ಇನ್ಪುಟ್ CGST. ಈಗ ನಾವು ಪರ್ಚೇಸ್ ಮಾಡುವಾಗ GST ಪೇಮೆಂಟ್ ಮಾಡಿರ್ತೀವಿ, ಅದಕ್ಕೆ ಇನ್ಪುಟ್ CGST ಅಂತ ಹೇಳ್ತೀವಿ. 5% ಆಫ್ 1 lakh, ಸೊ 5,000. ಸೊ ಅದೇ ರೀತಿ SCST ಕೂಡ ಇನ್ಪುಟ್ SCST ಅಂತ ಹೇಳ್ತೀವಿ. ಅಂದರೆ ಇನ್ಪುಟ್ ಅಂದರೆ ಇದನ್ನು ನಾವು ಸೇಲ್ ಮಾಡಿದಾಗ ಏನು GST ಪೇಮೆಂಟ್ ಮಾಡ್ತೀವಿ ಅದ್ರ ಜೊತೆ ಸೆಟ್ ಆಫ್ ಮಾಡ್ಕೋಬೋದು. ಅಂದರೆ ಇದನ್ನು ನಾವು ಕ್ಲೇಮ್ ಮಾಡ್ಕೋಬೋದು. ಓಕೆ, 5,000 rupees. ಸೊ ಹಿ ಹ್ಯಾಸ್ ಬಾಟ್ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಇಲ್ಲಿ ಕ್ರೆಡಿಟರ್ಸ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಹಿ ಹ್ಯಾಸ್ ಟು ಪೇ 1,10,000 rupees. ಸೊ ನರೇಷನಲ್ಲಿ ಬೀಯಿಂಗ್ ಅ ಗೂಡ್ಸ್ ಬಾಟ್ ಆನ್ ಕ್ರೆಡಿಟ್. ಓಕೆ, ಸೊ ಈಗ ನೆಕ್ಸ್ಟ್ ಎಂಟ್ರಿ ನೋಡೋಣ. ಈ ಸೋಲ್ಡ್ ದೆಮ್ ಫಾರ್ 1,35,000 ಇನ್ ದ ಸೇಮ್ ಸ್ಟೇಟ್ ಆನ್ ಕ್ರೆಡಿಟ್ ಬೇಸಿಸ್. ಇಲ್ಲಿ ಸೇಮ್ ಸ್ಟೇಟ್ ಆನ್, ಇದು ಕೂಡ ಕ್ರೆಡಿಟ್ ಬೇಸಿಸ್ ಇದೆ. ಸೊ ನಾವು ಸೇಲ್ ಮಾಡಿದಾಗ ಆನ್ ಕ್ರೆಡಿಟ್ ಬೇಸಿಸ್, ಸೊ ಪಾರ್ಟಿ ವಿಲ್ ಬಿಕಮ್ ಅ ಡೆಟರ್. ಓಕೆ, ಸೊ ಇಲ್ಲಿ ಸೇಲ್ ಮಾಡಿದಾಗ 1,35,000. ಸೊ ಇದ್ರ ಮೇಲೆ 5% CGST ಅಟ್ ದ ರೇಟ್ ಆಫ್ 5%. ಇದೆಷ್ಟಾಗುತ್ತೆ, 5% ಆಫ್ 1,35,000 ವಿಲ್ ಬಿ 6,550. ಸೊ ಅದೇ ರೀತಿ SCST ಕೂಡ ಆ್ಯಡ್ ಮಾಡ್ತೀವಿ 5%. ಸೊ ಅದು 6,750. ಸೊ ಟೋಟಲ್ ಅಮೌಂಟ್
ಎಷ್ಟು ರಿಸೀವ್ ಮಾಡಬೇಕು? 1,35,000 ಪ್ಲಸ್ 6,750 6,750. ಓಕೆ, ಸೊ ಇದನ್ನು ನಾವು ಸೇಲ್ ಮಾಡಿದಾಗ ಏನು GST ಕಲೆಕ್ಟ್ ಮಾಡ್ತೀವಿ, ಇದಕ್ಕೆ ನಾವು ಔಟ್ಪುಟ್ GST ಅಂತ ಹೇಳ್ತೀವಿ. ಸೊ ಇಲ್ಲಿ ಪರ್ಚೇಸ್ ಮಾಡಿದಾಗ ಇದನ್ನು ಇನ್ಪುಟ್ ಅಂತ ಹೇಳ್ತೀವಿ, ಪೇಮೆಂಟ್ ಮಾಡಿರ್ತೀವಿ ನಾವು, ಸೊ ಇಟ್ ವಿಲ್ ಇನ್ಪುಟ್, ಇದು ಔಟ್ಪುಟ್ GST ಅಂತ ಹೇಳ್ತೀವಿ. ಸೊ ಸೇಲ್ ಮಾಡಿದಾಗ ಹೇಗೆ ಎಂಟ್ರಿ ಮಾಡ್ತೀವಿ? ಸೊ ಇಲ್ಲಿ ಡೆಟರ್ಸ್ ಅಕೌಂಟ್ ಡೆಬಿಟ್, ಡೆಟರ್ಸ್ ಅಕೌಂಟ್ ಡೆಬಿಟ್, ಇಲ್ಲಿ 1,35,000 ಜೊತೆಗೆ 6,750 ಪ್ಲಸ್ 6,750 CGST ಮತ್ತು SGST ಮೂರು ಆ್ಯಡ್ ಮಾಡಿದಾಗ ವಿಲ್ ಗೆಟ್ 1,48,500. ನೆಕ್ಸ್ಟ್ ಟು ಡೆಟರ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸೊ ಇಲ್ಲಿ ಸೇಲ್ ಮಾಡಿದ್ದು 1,35,000ಗೆ. ನೆಕ್ಸ್ಟ್ ಟು ಔಟ್ಪುಟ್ CGST, ಔಟ್ಪುಟ್ CGST 6,750. ದೆನ್ ಔಟ್ಪುಟ್ SGST, ಅದು ಕೂಡ 5% ಅಂದರೆ 6,750. ಓಕೆ, ನರೇಷನಲ್ಲಿ ಬೀಯಿಂಗ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್. ಓಕೆ, ಇಲ್ಲಿ GST 10,000 ರುಪೀಸ್ ನಾವು ಪೇಮೆಂಟ್ ಮಾಡ್ದಂಗೆ ಆಯಿತು, ಬಟ್ ಇಲ್ಲಿ 6,750 ಸೊ ಇದನ್ನು ಕಸ್ಟಮರ್ ಕಡೆಯಿಂದ ಕಲೆಕ್ಟ್ ಮಾಡ್ದಂಗೆ ಆಯಿತು. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಈ ಪೇಡ್ ಫಾರ್ ರೈಲ್ವೆ ಟ್ರಾನ್ಸ್ಪೋರ್ಟ್ 8,000. ಸೊ ಟ್ರಾನ್ಸ್ಪೋರ್ಟೇಷನ್ ಮೇಲೆ 8,000 ಪೇಮೆಂಟ್ ಮಾಡಿದಾಗ ಜನರಲಾಗಿ ನಾರ್ಮಲ್ ಜನರಲ್ ಎಂಟ್ರಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬಟ್ ಇಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜೊತೆಗೆ GST ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ 5%. ಥರ್ಡ್ ಎಂಟ್ರಿ ವಿಲ್ ಬಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್. ಓಕೆ, 8,000. ಸೊ ಇದ್ರ ಮೇಲೆ GST ಪೇಮೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಇನ್ಪುಟ್ CGST. 5% of 8,000 will be 400. Then input SCST. ಸೊ ಇದು ಕೂಡ 5% of 8,000 400. ಓಕೆ, ಟು ಕ್ಯಾಶ್ ಕೊಟ್ಟರೆ ಕ್ಯಾಶ್, ಇಲ್ಲಾಂದರೆ ಬ್ಯಾಂಕ್ ಕೊಟ್ಟರೆ ಬ್ಯಾಂಕ್ ಅಕೌಂಟ್ಸ್. ಇಲ್ಲಿ ಏನು ಕೊಟ್ಟಿಲ್ಲ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತಗೋತೀನಿ. ಸೊ ಟೋಟಲ್ ಇಟ್ ವಿಲ್ ಬಿಕಮ್ 8,800. ಇಷ್ಟು ಪೇಮೆಂಟ್ ಮಾಡಬೇಕು. ಓಕೆ, ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ 8,000, ಬಟ್ ಅದಕ್ಕೆ ಜೊತೆಗೆ GST ಆ್ಯಡ್ ಮಾಡಿದಾಗ ಇಟ್ ವಿಲ್ ಬಿಕಮ್ 8,800. ನರೇಷನಲ್ಲಿ ಬೀಯಿಂಗ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಪೇಯ್ಡ್. ಓಕೆ, ಈಗ ನೆಕ್ಸ್ಟ್ ಎಂಟ್ರಿ ನೋಡೋಣ. ಈ ಬಾಟ್ ಕಂಪ್ಯೂಟರ್ ಪ್ರಿಂಟರ್ 10,000 ರುಪೀಸ್. ಸೊ ಇಲ್ಲಿ ಕೂಡ ಕಂಪ್ಯೂಟರ್ ಪ್ರಿಂಟರ್ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಂಪ್ಯೂಟರ್ ಪ್ರಿಂಟರ್ ಅಕೌಂಟ್ ಡೆಬಿಟ್, ದಿಸ್ ಈಸ್ ಅ ಅಸೆಟ್. ಓಕೆ, 10,000 ರುಪೀಸ್. ಸೊ ಇಲ್ಲಿ ಕೂಡ ನಾವು 5% ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ಪುಟ್ CGST at the rate of 5%, ಸೊ 500 ಆಗುತ್ತೆ. ದೆನ್ ಇನ್ಪುಟ್ SCST, ಇದು ಕೂಡ 5%. ಸೊ ಟೋಟಲ್ ಯು ಹ್ಯಾವ್ ಟು ಪೇ 10,000 ಪ್ಲಸ್ 1,000 ಟ್ಯಾಕ್ಸ್, ಇಟ್ ವಿಲ್ ಬಿಕಮ್ 11,000. ಓಕೆ, ನರೇಷನಲ್ಲಿ ಬೀಯಿಂಗ್ ಪ್ರಿಂಟರ್ ಪರ್ಚೇಸ್ಡ್. ಓಕೆ, ಸೊ ನೆಕ್ಸ್ಟ್ ಎಂಟ್ರಿ ಪೇಯ್ಡ್ ಪೋಸ್ಟಲ್ ಚಾರ್ಜಸ್ 2,000 ರುಪೀಸ್. ಸೊ ಇಲ್ಲಿ ಪೋಸ್ಟಲ್ ಚಾರ್ಜಸ್ ಕೂಡ ಇಲ್ಲಿ ಕೂಡ GST ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಎಕ್ಸ್ಪೆನ್ಸಸ್ ಇರೋದ್ರಿಂದ ಪೋಸ್ಟಲ್ ಚಾರ್ಜಸ್ ಅಕೌಂಟಿಗೆ ಡೆಬಿಟ್ ಆಗುತ್ತೆ. ಓಕೆ, ಇಟ್ ಈಸ್ 2,000 ರುಪೀಸ್. ಸೊ
ಇದ್ರ ಮೇಲೂ ಕೂಡ ನಾವು GST ಪೇಮೆಂಟ್ ಮಾಡ್ತೀವಿ. ಇನ್ಪುಟ್ CGST at the rate of 5% will become 100. Then SCST ಕೂಡ ಇನ್ಪುಟ್ SCST ಅಕೌಂಟ್ 100 rupees. ಓಕೆ, ಇಲ್ಲಿ ಟು ಬ್ಯಾಂಕ್ ಅಕೌಂಟ್ 2100. ನರೇಷನಲ್ಲಿ being postage expenses paid. ಓಕೆ, ಈಗ ನಾವು ಎಷ್ಟು GST ಪೇಮೆಂಟ್ ಮಾಡಬೇಕು ಇಲ್ಲಿ ನೋಡಿ. ಇನ್ಪುಟ್ CGST, ಇನ್ಪುಟ್ ಟ್ಯಾಕ್ಸ್ ಏನಿದೆ ಇವೆಲ್ಲ ಇನ್ಪುಟ್ ಟ್ಯಾಕ್ಸ್ನೇ ಇದೆ. ಇದು ಒಂದು ಮಾತ್ರ ಸೇಲ್ ನಾವೇನು ಮಾಡಿರ್ತೀವಿ ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ ಇದೆ. ಇದು ನಾವು ಆ್ಯಕ್ಚುಲಿ ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕಾಗಿದ್ದು, ಬಟ್ ನಾವು ಆಲ್ರೆಡಿ ಪರ್ಚೇಸ್ ಮಾಡುವಾಗಲಿ ಆಮೇಲೆ ಕೆಲವೊಂದು ಎಕ್ಸ್ಪೆನ್ಸಸ್ಗಾಗಲಿ ಇಲ್ಲಿ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದೀವಿ. ಸೊ ಈಗ ಟೋಟಲ್ ಎಷ್ಟು ಆ್ಯಕ್ಚುಲ್ ನಾವು GST ಕಟ್ಟಬೇಕಂದ್ರೆ ಇಲ್ಲಿ ಟೋಟಲ್ ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಎಷ್ಟಿದೆ? ಓಕೆ, ಇನ್ಪುಟ್ CGST ಆಮೇಲೆ ಇನ್ಪುಟ್ SCST. ಆಲ್ರೆಡಿ ನಾವು ಗೂಡ್ಸ್ ಪರ್ಚೇಸ್ ಮಾಡುವಾಗ 5000 rupees ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಸೇಲ್ ಮಾಡಿದಾಗ ಇಟ್ ಈಸ್ ಅ ಔಟ್ಪುಟ್ ಟ್ಯಾಕ್ಸ್. ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ನಾವು 6750 ಈಸ್ ಅ ಔಟ್ಪುಟ್ ಟ್ಯಾಕ್ಸ್. ಇಲ್ಲಿ ಔಟ್ಪುಟ್ CGST ಮತ್ತು ಔಟ್ಪುಟ್ SCST 6750. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಾಗ ಇಲ್ಲಿ ಆಲ್ರೆಡಿ ನಾವು 400 rupees ಪೇಮೆಂಟ್ ಮಾಡಿದ್ದಿದೆ. 400 rupees SCST ಮತ್ತು 400 CGST. ನೆಕ್ಸ್ಟ್ 500 ಫಾರ್ ಕಂಪ್ಯೂಟರ್ ಪ್ರಿಂಟರ್. ನೆಕ್ಸ್ಟ್ ಪೋಸ್ಟಲ್ ಎಕ್ಸ್ಪೆನ್ಸಸ್ಗೆ 100 rupees ಆಲ್ರೆಡಿ ಪೇಮೆಂಟ್ ಮಾಡಿದ್ದಾಗಿದೆ. ಸೊ ಟೋಟಲ್ ಇನ್ಪುಟ್ CGST ವಿಲ್ ಬಿ 6000 rupees. ದೆನ್ ಇನ್ಪುಟ್ SCST ವಿಲ್ ಬಿ 6000. ಸರಿನಾ? ಇಲ್ಲಿ ನಾವು ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿದ್ದು 6750, ಬಟ್ ವಿ ಹ್ಯಾವ್ ಆಲ್ರೆಡಿ ಪೇಡ್ 6000. ಸೊ ಈಗ ನಾವು ಟ್ಯಾಕ್ಸ್ ಪೇಯಬಲ್ GST ಪೇಯಬಲ್ ಈಸ್ ಓಕೆ. ಸೊ ಇಲ್ಲಿ 6750 ಮೈನಸ್ 6000. ಓಕೆ, ಓನ್ಲಿ ನಾವು 750 ಅಷ್ಟೇ ಪೇಮೆಂಟ್ ಮಾಡಬೇಕು ಇನ್ ಕೇಸ್ ಆಫ್ CGST. ಸೊ ಅದೇ ರೀತಿ SCST ಕೂಡ ಸೇಮ್ 750. ಇದು CGST ಪೇಯಬಲ್, ದೆನ್ ದಿಸ್ ಇಸ್ ಅ SCST ಪೇಯಬಲ್. ಓಕೆ, ಇದು ನೆಟ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಸೊ ಟೋಟಲ್ 1500 ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಕ್ಚುಲಿ ಸೇಲ್ ಮಾಡಿದಾಗ ನಾವು ಕಲೆಕ್ಟ್ ಮಾಡಿದ್ದು 6750, ಬಟ್ ವಿ ಹ್ಯಾವ್ ಆಲ್ರೆಡಿ ಪೇಯ್ಡ್ ಫಾರ್ ಪರ್ಚೇಸ್ ಆಫ್ ಗೂಡ್ಸ್ ಮತ್ತು ಕೆಲವೊಂದು ಎಕ್ಸ್ಪೆನ್ಸಸ್ಗೆ ನಾವು ಆಲ್ರೆಡಿ GST ಪೇಮೆಂಟ್ ಮಾಡಿದ್ದಾಗಿದೆ. ಟೋಟಲ್ 6000 rupees ನಾವು ಪೇಮೆಂಟ್ ಮಾಡಿದ್ವಿ. ಸೊ ಇದನ್ನು ನಾವು 6750 ಲೆಸ್ ಮಾಡಿದಾಗ ನೆಟ್ ಟ್ಯಾಕ್ಸ್ ಪೇಯಬಲ್ ವಿಲ್ ಬಿ ಓನ್ಲಿ 750 rupees. ಸೊ ಇದ್ರದ್ದು ಜನರಲ್ ಎಂಟ್ರಿ ನೋಡೋಣ. ಈಗ ಇಲ್ಲಿ ನಾವು ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ತೊಗೊಂಡಾಗ ಇಲ್ಲಿ ಔಟ್ಪುಟ್ ಟ್ಯಾಕ್ಸ್ಗೆ ಇಲ್ಲಿ ಕ್ರೆಡಿಟ್ ಹಾಕಿದ್ವಿ, ಇದನ್ನು ಪೇಯಬಲ್ ಅಂಥೇಳಿ. ಸೊ ಈಗ ನಾವು ಇದನ್ನು ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಔಟ್ಪುಟ್ CGST ವಿಲ್ ಬಿ ಅಕೌಂಟ್ ಡೆಬಿಟ್ ಆಗುತ್ತೆ. ಓಕೆ, 6750. ದೆನ್ ಔಟ್ಪುಟ್ SCST ಕೂಡ ಡೆಬಿಟ್ ಆಗುತ್ತೆ 6750. ಓಕೆ, ಟು ಇನ್ಪುಟ್ CGST. ಟೋಟಲ್ ಇನ್ಪುಟ್ CGST ಈಸ್ 6000 rupees. ದೆನ್ ಇನ್ಪುಟ್ SCST ಅದು ಕೂಡ 6000 ಇದೆ.
ಸೊ ನೆಟ್ ಟ್ಯಾಕ್ಸ್ ವಿಲ್ ಬಿ 1500. ಇದನ್ನು ಕ್ಯಾಶ್ ಆನ್ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಓಕೆ, ಸೊ 1500 is the net amount payable. ಇದನ್ನು ನಾವು ಡೈರೆಕ್ಟ್ ಕ್ಯಾಶಿಂದ ಅಥವಾ ಬ್ಯಾಂಕಿಂದ ಪೇಮೆಂಟ್ ಮಾಡೋದಿಲ್ಲ. ಫಸ್ಟ್ ನಾವು ಏನು ಮಾಡ್ತೀವಿ, ಕ್ಯಾಶನ್ನು ಒಂದು ಕ್ಯಾಶ್ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಜರ್ ಅಂತ ಹೇಳಿ ಒಂದು GSTಯಲ್ಲಿ ನಮ್ಮದು ಒಂದು ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅಲ್ಲಿಂದ ಇದು 1500 ಏನು ನೆಟ್ ಟ್ಯಾಕ್ಸ್ ಪೇಬಲ್ ಇದೆ ಅಲ್ಲಿಂದ ಇದನ್ನ ಪೇಮೆಂಟ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು GST ಅಂದ್ರೇನು ಮತ್ತು ಒಂದು ಬೇಸಿಕ್ ಜನರಲ್ ಎಂಟ್ರಿ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಅಡ್ವಾನ್ಸ್ ಪ್ರಾಬ್ಲಮ್ಸ್ ನೋಡೋಣ GST ಮೇಲೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ.